ಗೊಬ್ಬರ ಸಮಸ್ಯೆಯನ್ನ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಇಂದಿನಿಂದ ರೈತರ ಪರ ಹೋರಾಟಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. 2 ಹಂತಗಳಲ್ಲಿ ಹೋರಾಟ ಕಿಳಿಯಲಿದೆ ಬಿಜೆಪಿ. ಇಷ್ಟು ದಿನ ಆಯ್ತು ತೋರಿಸ್ತಾನೆ ಇದ್ವಿ, ಇಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ರೈತರು ಅನ್ನುವಂಥದ್ದು. ಫೈನಲಿ ಬಿಜೆಪಿ ಕಣ್ ಕಾಣಿಸ್ತಾ ಇದೆ, ರೈತರ ಸಮಸ್ಯೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಇಂದಿನಿಂದ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಕೃಷಿ ಸಚಿವರ ಉಡಾಫೆ ಮಾತು ಬಿಜೆಪಿಗೆ ಅಸ್ತ್ರ ಆಗಿದೆ. ಸರ್ಕಾರದ ವಿರುದ್ಧ ಮುಗಿ ಬೀಳಲಿದೆ ಬಿಜೆಪಿ. ಈಗ ಈ ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ರು 8 ಲಕ್ಷಕ್ಕೂ ಹೆಚ್ಚಿನ ಒಂದು ಯೂರಿಯಾ ಗೊಬ್ಬರ ಈಗ ಆಲ್ರೆಡಿ ರಾಜ್ಯಕ್ಕೆ ಬಂದಿದೆ, ಆದರೆ ಇವರು ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಒಂದು ಪತ್ರವನ್ನು ಬರೆಸಲಿ, ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ಇಷ್ಟು ಕೊಟ್ಟಿದ್ದೀವಿ ನಾವು ಅಂದ್ಬಿಟ್ಟು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ನಿರಂತರವಾಗಿ ತೋರಿಸ್ತಾ ಇದೆ ನ್ಯೂಸ್ 18 ಯಾವ ರೀತಿಯಾಗಿ ರೈತರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಮಳೆ ಗಾಳಿಯನ್ನ ಲೆಕ್ಕಿಸದೆ ಕ್ಯೂನಲ್ಲಿ ನಿಂತ್ಕೊಂಡು ಅಂತ. ಫೈನಲಿ ಈಗ ಬಿಜೆಪಿ ಎಂಟ್ರಿ ಆಗ್ತಾ ಇರುವಂತದ್ದು. ಇವರ ಪ್ರತಿಭಟನೆ ಜಸ್ಟ್ ಸುಮ್ಮನೆ ಒಂದು ಅರ್ಧ ಗಂಟೆಗೆ ಶೋ ಆಫ್ ರೀತಿಯಲ್ಲಿ ಇರುವಂತದ್ದ, ಅಥವಾ ನಿಜಕ್ಕೂ ಪರಿಹಾರಕ್ಕೆ ಅಂದ್ರೆ ಪರಿಹಾರ ಸಿಗಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ? ಪರಿಹಾರವೂ ಕೂಡ ಸಿಗಬೇಕು ಅನ್ನುವಂಥದ್ದು, ಮತ್ತೊಂದು ಕಡೆಗೆ ರಾಜಕೀಯ ಲಾಭದ ಒಂದು ಲೆಕ್ಕಾಚಾರವೂ ಕೂಡ ಈ ಒಂದು ಪ್ರತಿಭಟನೆಯ ಹಿಂದೆ ಅಡಗಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ನೋಡಿ, ಇದು ಮುಂಗಾರು ಸಮಯದಲ್ಲಿ ಕೃಷಿ ಇಲಾಖೆ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಅಗತ್ಯ ರಸಗೊಬ್ಬರ ಬಿತ್ತನೆ ಬೀಜವನ್ನ ದಾಸ್ತಾನು ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ. ಸೊ ಕೃಷಿ ಇಲಾಖೆ ವೈಫಲ್ಯದಿಂದಾಗಿ ಇವತ್ತು ರೈತರು ರಸಗೊಬ್ಬರ ಮತ್ತೆ ಬಿತ್ತನೆ ಬೀಜಕ್ಕೋಸ್ಕರವಾಗಿ ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಾಗಿ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತೆ ರೈತರ ನಡುವೆ ಜಟಾಪಟಿ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಾಗಿ ಕೆಲ ರೈತ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾವೆ. ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ನಾಯಕರು ಇದೀಗ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಮೂಲಕವಾಗಿ ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯೋದ್ರ ಮುಖಾಂತರ ಸರ್ಕಾರವನ್ನ ಅಣಿಯೋದಕ್ಕೆ ನಾವು ರೈತರ ಪರವಾಗಿದ್ದೀವಿ, ಏನು ವಿರೋಧ ಪಕ್ಷಗಳು ಪ್ರತಿಭಟನೆಯನ್ನ ಮಾಡದಂತ ಹಿನ್ನೆಲೆಯಲ್ಲಿ ಆ ಬಳಿಕ ಅಗತ್ಯ ರಸಗೊಬ್ಬರವನ್ನ ಪೂರೈಕೆ ಮಾಡಿದ್ರು, ಸರಬರಾಜನ್ನ ಮಾಡಿದ್ರು ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಒಂದು ನಿಟ್ಟಲ್ಲಿ ಮತ್ತೊಂದು ಕಡೆಯಾಗಿ ಇದೇ ವಿಚಾರವನ್ನ ರೈತರ ಒಂದು ಆಕ್ರೋಶವನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದ್ ರೀತಿ ಸರ್ಕಾರದ ವಿರುದ್ಧ ಜನಾಂದೋಲನವನ್ನ ರೂಪಿಸುವಂತದ್ದು, ಸರ್ಕಾರ ಎಲ್ಲೊಂದ್ ಕಡೆಯಾಗಿ ಆಡಳಿತ ಮಾಡುವಲ್ಲಿ ವಿಫಲವಾಗಿದೆ ಎನ್ನುವಂತ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೂ ಕೂಡ ಈ ಒಂದು ಪ್ರತಿಭಟನೆಯ ಹಿಂದೆ ಒಂದು ತಂತ್ರಗಾರಿಕೆ ಅಡಗಿದೆ ಅಂತ ಹೇಳಲಾಗ್ತಾ ಇದೆ ಪೃಥ್ವಿರಾಜ್. ಓಕೆ, ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿ.